ನಾನು ಕೊಯಮತ್ತೂರಿನಲ್ಲಿ ಹೀಗೆ ಒಬ್ಬರ ಮನೆಗೆ ಹೋಗಿದ್ದೆ. ಭಾರತದ ಸಂಪ್ರದಾಯ ಹೀಗಂದರೆ, ಯಾರೋ ಮನೆಗೆ ಬಂದರೆ ಅವರಿಗೆ ಮೊದಲು ಕುಡಿಯೋಕೆ ನೀರನ್ನು ಕೊಟ್ಟು ಸ್ವಾಗತಿಸ್ತಾರೆ. ಯಾವಾಗಲೂ ಅವರ ಮನೆಯ ಮಹಿಳೆ ನೀರನ್ನು ಹಿಡ್ಕೊಂಡು ಬಂದರು. ನಾನು ಅವರನ್ನು ನೋಡಿದೆ. ನನಗವರು ಕಾಳಿಯ ಥರ ಕಂಡರು. ನಿಮ್ಮೆಲ್ಲರಿಗೂ ಕಾಳಿ ಗೊತ್ತಲ್ವಾ? ಭಾರತದವರಿಗೆ ಕಾಳಿ ಗೊತ್ತಿರುತ್ತೆ. ಕಾಳಿ ಓರ್ವ ಭಯಾನಕ ದೇವತೆ. ನಾಲಿಗೆ ಹೊರಚಾಚಿರ್ತಾಳೆ, ಎಲ್ಲ ಕಡೆ ರಕ್ತ ಸುರಿತಾ ಇರುತ್ತೆ. ನೀವಿವತ್ತು ಕಾಳಿ ಥರ ಕಾಣ್ತಿದ್ದೀರಿ, ಅದಕ್ಕೆ ನೀರು ಕುಡಿಯಲ್ಲ ಅಂದೆ. ನಾನು ನೀರು ಕುಡಿಯಲ್ಲ ಅಂತ ನೀವಂದರೆ ನಿಮಗಿದು ಗೊತ್ತಿರಬೇಕು. ದಕ್ಷಿಣ ಭಾರತಕ್ಕೆ ಹೋದಾಗ ಅವರು ನೀರನ್ನು ಕೊಟ್ಟರೆ ಕುಡಿಯಲ್ಲ ಅನ್ನಬಾರದು, ಸ್ವಲ್ಪ ಕುಡಿಬೇಕು, ಸರಿನಾ? ಇಲ್ಲ ಅಂದರೆ ಅವರಿಗೆ ತುಂಬಾ ಬೇಜಾರಾಗುತ್ತೆ, ನಮ್ಮನೇಲಿ ನೀರನ್ನು ಕುಡಿಲಿಲ್ಲ ಅಂತ. ನನಗೆ ಗೊತ್ತಿತ್ತು ಈಗ ಇನ್ನೊಂದು ಥರದ ಡ್ರಾಮಾ ಶುರುವಾಗುತ್ತೆ ಅಂತ. ಅದಕ್ಕೆ ಹೇಳಿದೆ, ಮೊದಲು ನೀವು ಸ್ವಲ್ಪ ನೀರು ಕುಡೀರಿ. ಅವರು ಕುಡಿದು ಚೆನ್ನಾಗೇ ಇದೆ ಅಂದರು. ಅಂದರೆ ಹೇಗಿದೆ ಕುಡಿದು ತೋರಿಸ್ಲಿ ಅಂತ ಕೇಳದೆ ಅಂದುಕೊಂಡ್ರು. ಅದಕ್ಕೆ ಒಳ್ಳೆ ನೀರೇ ಅಂದರು. ಅದರ ಅರ್ಥ ತಾನು ಅದಕ್ಕೆ ವಿಷ ಹಾಕಿಲ್ಲ ಅಂತ. ಅದಕ್ಕೆ ವಿಷ ಹಾಕಬೇಕಿಲ್ಲ, ನೀವಿರೋ ರೀತಿಯೇ ಸಾಕು. ಅದನ್ನು 1 ನಿಮಿಷ ನನಗೆ ಕೊಡಿ ಅಂದೆ. ಅವರು ನನ್ನ ಕೈಗೆ ಕೊಟ್ಟರು. ನಾನು ಅದನ್ನು 1 ನಿಮಿಷ ಹಿಡ್ಕೊಂಡು ನಂತರ ಅವರ ಕೈಗೆ ಕೊಟ್ಟು ಕುಡೀರಿ ಅಂದೆ. ಅವರು ಅದನ್ನು ಕುಡಿದು ಜೋರಾಗಿ ಆಳೋದಕ್ಕೆ ಶುರು ಮಾಡಿ, ಇದು ಸಿಹಿಯಾಗಿದೆ ಸಿಹಿಯಾಗಿದೆ ಅಂದರು. ಎಲ್ಲನೂ ಅಷ್ಟೇ, ನಿಮ್ಮ ಇಡೀ ಜೀವನ ಕೂಡ ಹೀಗೆ. ಅದನ್ನು ಸಿಹಿಯಾಗಿಸ್ತೀರೋ ವಿಷವಾಗಿಸ್ತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂದೆ. ನಿಜಕ್ಕೂ ಅಷ್ಟೇ. ನೋಡಿ, ಇವತ್ತು ಭಾರತದಲ್ಲಿ ನಮಗಿದರ ಬಗ್ಗೆ ಅರಿವಿತ್ತು. ತೀರ್ಥ, ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ. ಯಾಕಂದರೆ ನೀರಿಗೆ ನೆನಪು ಮತ್ತು ಬುದ್ಧಿಶಕ್ತಿ ಇದೆ. ಇದರ ಬಗ್ಗೆ ಇವತ್ತು ಹಲವು ಸಂಶೋಧನೆಗಳಾಗಿವೆ. ಈಗ ನೀರಿನ ಪ್ರತಿ ಅಣುವು, ನೀರಿನ ಅಣುಗಳು ಒಟ್ಟು ಸೇರಿ ನೀರಿನ ಕೋಶವನ್ನಾಗಿಸುತ್ತಲ್ಲ, ಅವುಗಳಿಗೆ ನೆನಪಿಟ್ಟುಕೊಳ್ಳುವ ಅಗಾಧ ಸಾಮರ್ಥ್ಯ ಇದೆ. ಸುತ್ತ ಆಗೋ ಎಲ್ಲದನ್ನೂ ನೆನಪಿಟ್ಕೊಂಡಿರತ್ತೆ. ಯಾವೆಲ್ಲದರ ಜೊತೆ ಸಂಪರ್ಕಕ್ಕೆ ಬರುತ್ತೋ ಅದನ್ನು ನೆನಪಿಡತ್ತೆ. ಅದು ಜೀವಂತವಿದೆ. ಜೀವಂತವಿದ್ದು ಬುದ್ಧಿಶಕ್ತಿಯನ್ನು ಹೊಂದಿದೆ. ಮನುಷ್ಯರ ನರವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೋ ನೀರು ಕೂಡ ಅದೇ ರೀತಿ ವರ್ತಿಸುತ್ತೆ. ನೀವು ಈ ನೀರನ್ನು ತೆಗೆದುಕೊಂಡು ನಿರ್ದಿಷ್ಟ ಭಾವನೆಯೊಂದಿಗೆ ಅದನ್ನು ನೋಡಿದರೆ ತಕ್ಷಣವೇ ಅದರ ಅಣುವಿನ್ಯಾಸ ಬದಲಾಗುತ್ತೆ. ಬೇರೆ ರೀತಿಯ ಭಾವನೆಯೊಂದಿಗೆ ನೋಡಿದರೆ ಬೇರೆ ಥರ ಬದಲಾಗುತ್ತೆ. ಇದು ಅಡುಗುಲಜ್ಜಿ ಕಥೆ ಅಲ್ಲ. ದಕ್ಷಿಣ ಭಾರತದ ಕೆಲವು ಮನೆಗಳಿಗೆ ಹೋಗಿ ನೋಡಿ, ನೀರನ್ನ ದೈವ ರೂಪದ ಹಾಗೆ ಇಟ್ಟಿರ್ತಾರೆ, ಸರಿನಾ? ಪ್ರತಿದಿನ ಅದಕ್ಕೆ ವಿಭೂತಿಯನ್ನ ಬಳಿದು ಪೂಜೆ ಮಾಡಿ ಇಟ್ಟಿರ್ತಾರೆ. ಕುಡಿಯೋಕ್ಕೂ ಮೊದಲು ಪೂಜೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಯಾವಾಗಲೂ ಆ ಅರಿವಿತ್ತು, ನೀರಿಗೆ ನೆನಪು ಇದೆ ಅಂತ. ಸರಿಯಾದ ಸಂಗತಿಗಳ ನೆನಪುಗಳಿದ್ರೆ ನಮ್ಮೊಳಗೆ ಸರಿಯಾದ್ದನ್ನು ಮಾಡುತ್ತೆ, ಸರಿಯಲ್ಲದ ನೆನಪುಗಳಿದ್ರೆ ನಿಮ್ಮೊಳಗೆ ಸರಿಯಲ್ಲದ್ದನ್ನು ಮಾಡುತ್ತೆ.